ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ SLC ವಿದ್ಯಾರ್ಥಿಗಳಿಗೆ ಒಂದು ವಾರ್ಷಿಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಒಂದು ಸೈನ್ಸ್ ವಿಜ್ಞಾನ ಒಂದು ವಿಷಯದ ಪರೀಕ್ಷೆ ಏನಿದೆಯಲ್ಲ ಒಂದು ಮಾರ್ಚ್ ತಿಂಗಳ 23ನೇ ತಾರೀಕು 2026ರಂದು ಒಂದು ಪರೀಕ್ಷೆ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಒಂದು ಬೋರ್ಡ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬರ್ಬೋದು ಅಂತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇರುವಂಥದ್ದಾಗಿರುತ್ತೆ. ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬರೆದರೆ ಔಟ್ ಆಫ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು, ಯಾವೆಲ್ಲ ಮಿಸ್ಟೇಕ್ಸ್ಗಳನ್ನು ನೀವು ಮಾಡ್ತಿರ್ತೀರಾ, ಯಾವ ಮಿಸ್ಟೇಕ್ಸನ್ನು ಮಾಡಬಾರ್ದು ಅನ್ನೋಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊತಿದ್ದೀರಾ. ಆ್ಯಕ್ಚುಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ಹಾಗೆ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ವೀಕ್ಷಣೆ ನೋಡೋದಿರುತ್ತೆ ಹೆಚ್ಚುವರಿ ಮಾಹಿತಿನ ಅಂತ ಹೇಳ್ತಾ ಇಲ್ಲಿ ಗಮನಿಸ್ತಾ ಇರಬಹುದಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು 2020-2022 ಸಾಲಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದ್ದು. ಸೊ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಭೌತ ಒಂದು ವಿಜ್ಞಾನ ಆಗಿರ್ಬೋದು, ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇರುವಂಥದ್ದಾಗಿರುತ್ತೆ ಈ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ಸೊ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ, ಯಾವ ರೀತಿಯಾಗಿ ಉತ್ತರ ಬರೀಬೇಕು, ಸೊ ಅದಕ್ಕೆ ಕಂಪ್ಲೀಟಾಗಿ ಮಾಹಿತಿನ ತಿಳ್ಕೊಳ್ಳಿ. ಸೊ ಈ ರೀತಿ ಬರೆದಾಗ ನೀವು ಔಟ್ ಆಫ್ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದಿರುತ್ತೆ. ಬಹು ಆಯ್ಕೆ ಪ್ರಶ್ನೆಗಳು ಮೊದಲನೇದಾಗಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಭಾಗ ಎ ಯಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ ಪಾರ್ಟಿಯಲ್ಲಿ ಆ ಒಂದು ವಯಸ್ಸಲ್ಲಿ ನೀವು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಉತ್ತರನ ಬರೀಬೇಕಾದ್ರೂ ಕೂಡ ಯಾವುದೇ ಮಿಸ್ಟೇಕ್ಸನ್ನು ಮಾಡದೆ ನೀವು ಉತ್ತರನ ಬರ್ಕೊಂಡು ಹೋದಾಗಲೂ ಕೂಡ ಇವ್ಯಾಲ್ಯೂಯೇಟರ್ ಇಂಪ್ರೆಸ್ ಆಗಿ ಮಾರ್ಕ್ಸನ್ನು ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸರಿಯಾದ ರೀತಿಯಲ್ಲಿ ಬರೆದಿರಬೇಕಿರುತ್ತೆ ಅಷ್ಟೇ. ಸೊ ಇಲ್ಲಿ ಗಮನಿಸಬಹುದಿರುತ್ತೆ ಕ್ವಶನ್ ನಂಬರ್ ಹಾಕೋದ್ರ ಮುಖಾಂತರದಲ್ಲಿ ಫಸ್ಟ್ ಮೇನ್ ಅಂತ ಹಾಕ್ಬಿಟ್ಟು ಕ್ವಶನ್ ನಂಬರ್ ಹಾಕಿ ಕ್ವಶನನ್ನು ಬರೆಯೋಕೆ ಹೋಗ್ಬಿಡಿ, ಸಮಯ ವ್ಯರ್ಥ ಆಗುತ್ತೆ. ಸೊ ಆನ್ಸರ್ ಮಾತ್ರ ಬರೆದ್ರೆ ಸಾಕಾಗಿರುತ್ತೆ. ಇಲ್ಲಿ ಆನ್ಸರ್ ನೀಡೋದಿಲ್ಲ ಒಂದನೇದಕ್ಕೆ. ಸೊ ಈ ಒಂದು ಆನ್ಸರನ್ನು ಬರೆದರೆ ಸಾಕಾಗಿರುತ್ತೆ. ಜಸ್ಟ್ ಅಂದರೆ ಅಭ್ಯರ್ಥಿಗಳಿಗೆ ಒಂದು ಮಾದರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ. ಈ ರೀತಿಯಾಗಿ ಪ್ರಶ್ನೆಗಳು ಬಂದಾಗ ಈ ರೀತಿಯಾಗಿ ಉತ್ತರಗಳನ್ನು ನೀವು ಯಾವ ಥರ ಬರೀಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದು. ಸೊ ಒಂದು ಕ್ವಶನ್ ನಂಬರ್ ಹಾಕಬೇಕಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಿರುತ್ತೆ, ಆನ್ಸರನ್ನು ನೀವು ಬರ್ಕೊಂಡು ಹೋಗಬೇಕಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳು ಕ್ವಶನ್ ನಂಬರ್ 2 ಹಾಕ್ತೀರಾ, ಕ್ವಶನ್ಗೆ ನಂಬರ್ 2ಗೆ ಆನ್ಸರ್ ಇರುತ್ತಲ್ಲ ಅದನ್ನು ಹಾಕ್ತೀರಾ. ನಂತರದಲ್ಲಿ ಸೆಕೆಂಡ್ ಮೇನ್ ಇರುತ್ತಲ್ಲ ಮೇನ್ ಮೆನ್ಷನ್ ಮಾಡ್ತೀರಾ. ಸೊ ಈ ಒಂದು ಫಸ್ಟ್ ಮೇನಲ್ಲಿ ಕೂಡ 2 ಮಾರ್ಕ್ಸ್ ಇರುವಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಭಾಗ ಎ ಯಲ್ಲಿ ಅಭ್ಯರ್ಥಿಗಳಿಗೆ ಒಂದು ಬಹು ಆಯ್ಕೆಗಳು. ನಂತರದಲ್ಲಿ ಈ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದ್ಬಿಟ್ಟು ಸೆಕೆಂಡ್ ಮೇನಲ್ಲಿ ಒಂದು ಏನು ಕೊಟ್ಟಿರ್ತಾರೆ ಅಂದರೆ ಒಂದು ವಿದ್ಯಾರ್ಥಿಗಳಿಗೆ ಅಂದರೆ ಒಂದು ಪ್ರಶ್ನೆ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಕ್ಸ್ ಇರುವಂಥದ್ದಾಗಿರುತ್ತೆ. 1 ಮಾರ್ಕ್ಸ್ ನಿಗದಿಯಾಗಿರುತ್ತೆ, 2 ಕ್ವಶನ್ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಬರಬೇಕಾಗಿರುವಂಥದ್ದಾಗಿರುತ್ತೆ. ಇಲ್ಲಿ ಅರ್ಧ ಮಾರ್ಕ್ಸ್ ಗಮನಿಸ್ಕೊತಾ ಇದ್ದೀರಾ. ಸೊ ಏನು ಬರೆದ್ರೆ ಎಷ್ಟು ಮಾರ್ಕ್ಸ್ ಅಂದ್ಬಿಟ್ಟು ಒಂದು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರಲ್ಲ ಕೆಳಗೆ ಕಂಡ ಘಟಕಗಳ ಚಿತ್ರಗಳನ್ನು ಒಂದು ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಆ ಪ್ರಕಾರದಲ್ಲಿ ಅದನ್ನೇನು ಮೆನ್ಷನ್ ಮಾಡಿದ್ದಾರೆ ಅದರ ಚಿತ್ರಣ ಅಲ್ಲಿ ಕೇಳೋರಂತಾಗಿರುತ್ತೆ ಎಕ್ಸಾಂಪಲ್. ಸೊ ಅದರಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸ್ತಿರೋದೇನೆಂದರೆ ಸೊ ಹಾಫ್ ಮಾರ್ಕ್ಸ್ ಡಿವೈಡ್ ಆಗಿರೋದಾಗಿರುತ್ತೆ. ಇದನ್ನು ನೋಡ್ಕೊಂಡು ಬರೀಬೇಕಾಗುತ್ತೆ. ನಿಮಗೆ ಕ್ವಶನಲ್ಲಿ ಯಾವ ಒಂದು ಕ್ವಶನನ್ನು ಕೇಳಿದ್ದಾರೆ, ಯಾವ ಕ್ವಶನ್ಗೆ ಏನು ಆನ್ಸರ್ ಬರೀಬೇಕಿರುತ್ತೆ, ಅದರಲ್ಲಿ ಮಾರ್ಕ್ಸ್ ಡಿವೈಡ್ ಆಗಿರ್ತವೆ ಇಲ್ವಾ, 2 ಕೇಳಿದ್ದಾರೆ 3 ಕೇಳಿದ್ದಾರೆ, ಪಾಯಿಂಟ್ಸ್ ಎಷ್ಟು ಕೇಳಿದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕಿರುತ್ತೆ. ನಂತರ 3ನೇ ಮೇನನ್ನು ಗಮನಿಸೋದಾದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದಾರಲ್ಲ ಅದರಲ್ಲಿ 2 ಮಾರ್ಕ್ಸ್ ನಿಗದಿಯಾಗಿರುತ್ತೆ, 3 ಕ್ವಶನ್ ನೀವು ಅಟೆಂಡ್ ಮಾಡಬೇಕಾಗಿರುವಂಥದ್ದಾಗಿರುತ್ತೆ, 6 ಮಾರ್ಕ್ಸ್ ನೀವು ಪಡ್ಕೋಬೋದಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಅರ್ಥ ಮಾಡ್ಕೋಬೇಕಿರುತ್ತೆ. ಯಾವುದಕ್ಕೆ 1 ಮಾರ್ಕ್ಸ್ ನಿಗದಿ ಮಾಡಿದ್ದಾರೆ, ಯಾವುದಕ್ಕೆ ಇನ್ನೊಂದು ಅರ್ಧ ಮಾರ್ಕ್ಸ್ ಡಿವೈಡ್ಗಳಾಗಿದ್ದಾವೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. 6ನೇ ಕ್ವಶನ್ ಈ ಥರ ನೋಡ್ಬೋದಾಗಿರುತ್ತೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಯಾವುದಕ್ಕೆ 1 ಮಾರ್ಕ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಯಾವುದಕ್ಕೆ 1 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ಈ ರೀತಿಯಾಗಿರುತ್ತೆ. ಮತ್ತು ಚಾಯ್ಸ್ ಕೂಡ ಇರುತ್ತೆ, ಅಲ್ಲಿ ಕೂಡ ನೀವು ಗಮನಿಸ್ಕೊಬೋದಾಗಿರುತ್ತೆ. ಸೊ ಒಂದು 5ನೇದು 6ನೇದು 7ನೇದು ಅನ್ನೋದಕ್ಕೆ ಮತ್ತು ಕೆಲವೊಂದು ಚಾಯ್ಸ್ಗಳನ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೊಟ್ಟಿರ್ತಾರೆ. ಆ ಒಂದು ಕ್ವಶನನ್ನು ಕೂಡ ನೀವು ಚಾಯ್ಸ್ ಮಾಡ್ಕೊಂಡು ಬರೀಬೋದಾಗಿರುತ್ತೆ. ಮತ್ತು ಆನ್ಸರನ್ನು ಕೂಡ ಅಲ್ಲಿ ನೋಡ್ಕೊಬೇಕಾಗಿರ್ತದೆ ಸರಿಯಾದ ರೀತಿಯಲ್ಲಿ. ಇವು ನಂತರದಲ್ಲಿ ನೋಡೋದಾದ್ರೆ ಯಾವ ರೀತಿಯಾಗಿ ಇಷ್ಟು ಬರೆದರೂ ಸಾಕಾಗಿರುತ್ತೆ, ಜಾಸ್ತಿನೇ ಬರೀಬೇಕು ಅಂತಿರಲ್ಲ. ಸೊ ಇಷ್ಟು ಬರೆದರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ. ಬಟ್ ಅದರ ಕೆಲವೊಂದು ಸಂದರ್ಭದಲ್ಲಿ ಎಲಾಬ್ರೇಟ್ ಮಾಡಿ ಸ್ವಲ್ಪ ವಿವರಣೆ ಕೂಡ ಮಾಡಿ ಜಾಸ್ತಿ ಮಾರ್ಕ್ಸ್ ಇರುವಂಥದ್ದಕ್ಕೆ ಈಗ 3 ಮಾರ್ಕ್ಸ್ ಇದೆ. ಸೊ ಇದನ್ನು ನೋಡಬಹುದಿರುತ್ತೆ, ಸ್ವಲ್ಪ ನೀವು ಎಲಾಬ್ರೇಟ್ ಮಾಡಿ ಬರೀಬೇಕಿರುತ್ತೆ. ಮತ್ತು ಕೆಲವೊಂದು ಚಿತ್ರಗಳು ಇರುವಂಥ ಸಂದರ್ಭದಲ್ಲಿ ಚಿತ್ರಕ್ಕೆ ಔಟ್ ಆಫ್ ಮಾರ್ಕ್ಸ್ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಚಿತ್ರ ಸರಿಯಾಗಿದ್ದಂಥ ಸಂದರ್ಭದಲ್ಲಿ ನೀವೆಲ್ಲನೂ ಮೆನ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಸೊ ಒಂದು ಕ್ವಶನ್ 4ನೇ ಮೇನ್ ಇದೆಯಲ್ಲ 8ನೇ ಕ್ವಶನ್ ಈ ಥರ ಒಂದು ಇರುವಂಥದ್ದಾಗುತ್ತೆ. ಚಿತ್ರ ಕೇಳಿದರೆ ಚಿತ್ರ ಬರೀತೀರಿ 2 ಮಾರ್ಕ್ಸ್ ಇರುತ್ತೆ. ನಂತರ ಒಂದು ಏನು ಸ್ಥಾನ ಮತ್ತು ಸ್ವಭಾವ ಅಂತ ಏನಿದೆಯಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್ ಡಿವೈಡ್ ಆಗಿರೋದಾಗಿರುತ್ತೆ. ಮತ್ತು 9ನೇ ಕ್ವಶನ್ ನೋಡ್ತಿರ್ತೀರ ಈ ಒಂದು ರೀತಿಯಾಗಿ ಇರುವಂಥದ್ದಾಗಿರುತ್ತೆ. ಇದಕ್ಕೆ ಆನ್ಸರ್ಗಳು 1 ಮಾರ್ಕ್ಸ್ ಅಂತಕ್ಕಂಥದ್ದಾಗಿರ್ಬೋದು, ಕೆಲವೊಂದಿಗೆ ನಂತರದಲ್ಲಿ ಅರ್ಧ ಮಾರ್ಕ್ಸ್ ಡಿವೈಡ್ ಆಗಿರೋದಾಗಿರುತ್ತೆ. ಇವುಗಳನ್ನು ಕೂಡ ಗಮನಿಸ್ಕೋಬೋದಿರುತ್ತೆ. ಈ ರೀತಿಯಾಗಿ ಕ್ವಶನ್ಗೆ ಮತ್ತು ಮಾರ್ಕ್ಸ್ಗಳು ಡಿವೈಡ್ ಆಗುತ್ತೆ. ನಂತರ ಇಲ್ಲಿ 2 ಕ್ವಶನ್ ನೀವು ಅಟೆಂಡ್ ಮಾಡಬೇಕಿರುತ್ತೆ, ಒಂದೊಂದು ಕ್ವಶನ್ಗೂ 4 ಮಾರ್ಕ್ಸು ನಿಗದಿಯಾಗಿರೋದಾಗಿರುತ್ತೆ. ಇದನ್ನು ಕೂಡ ಸರಿಯಾದ ರೀತಿಯಲ್ಲಿ ಗಮನಿಸ್ಕೋಬೇಕಿರುತ್ತೆ. ಮತ್ತು ಯಾವುದನ್ನು ಬರೆದಂಥ ಸಂದರ್ಭದಲ್ಲಿ ಏನು ಮಾರ್ಕ್ಸನ್ನು ಕೊಡ್ತಿರ್ತಾರೆ, ಕ್ವಶನ್ ಅವರು ಏನು ಕೇಳಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬರೀಬೇಕಿರುತ್ತೆ. ಜಾಸ್ತಿ ಬರ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಡಿ, ಹಂಗಂತ ತುಂಬ ಕಡಿಮೆನೂ ಕೂಡ ಬರೆಯೋಕೆ ಹೋಗ್ಬಿಡಿ. ಸೊ ಏನು ಕೇಳಿದ್ದಾರೆ ಕ್ವಶನ್ಗೆ ಏನು ಬೇಕು, ಸೊ ಅಲ್ಲಿ ನಿಮಗೆ ಒಂದು ಶಿಕ್ಷಕರು ಕೂಡ ಗೈಡ್ ಮಾಡಿರ್ತಾರೆ ನಿಮ್ಮ ಒಂದು ಎಕ್ಸಾಮ್ನಲ್ಲಿ, ಅಂದರೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಟೈಮಲ್ಲಿ ಎಷ್ಟು ತಪ್ಪು ಬರೀತಾರೆ, ಎಷ್ಟು ಸರಿ ಬರೀತಾರೆ, ಏನು ಬರೀತಿದ್ದಾರೆ ಅಂದ್ಬಿಟ್ಟು ಕೂಡ ಇಲ್ಲಿ ಗಮನಿಸ್ಕೋಬೇಕಾಗಿರುತ್ತೆ. ಸೊ ಇವ್ಯಾಲ್ಯೂಯೇಷನ್ ಪಾಯಿಂಟ್ ಆಫ್ ವ್ಯೂ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರದಲ್ಲಿ ಕೂಡ ಇದೇ ರೀತಿ ಒಂದು ಚೆಕ್ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಆ ಪ್ರಕಾರದಲ್ಲಿ ಇದನ್ನು ಮಾಡ್ಕೋಬೇಕಾಗಿರುತ್ತೆ. ನಂತರದಲ್ಲಿ ಭಾಗ ಬಿ ಅಲ್ಲಿ ಏನು ಗಮನಿಸ್ಕೋಬೋದಾಗಿರುತ್ತೆ ಅಂದರೆ ಈ ಒಂದು ಬಹು ಆಯ್ಕೆಗಳು ಏನಿದಲ್ಲ ಅಂದರೆ ನೆಕ್ಸ್ಟ್ ಮೇನ್ ಅದರಲ್ಲಿ 3 ಕ್ವಶನ್ ಇರುತ್ತೆ. ಅಂದರೆ ಬಹು ಆಯ್ಕೆಗಳಲ್ಲಿ ಅದನ್ನು ಕೂಡ ನೋಡಿಕೊಂಡು ಕ್ವಶನ್ ನಂಬರ್ ಹಾಕಿ ಆನ್ಸರ್ ನಂಬರ್ ಮತ್ತು ಮೇಯ್ನಾಗಿ ಕ್ವಶನ್ ನಂಬರ್ ಹಾಕಿ ಆನ್ಸರ್ನ ಬರ್ಕೊಂಡು ಹೋಗಿ ಯಾವುದೇ ರೀತಿ ಮಕ್ಕಳು ತಪ್ಪನ್ನು ಮಾಡ್ಕೊಂಡು ಸಮಯ ವ್ಯರ್ಥ ಮಾಡ್ಕೊಂಡು ಕ್ವಶನ್ ನಂಬರನ್ನು ಹಾಕಿ ಕ್ವಶನನ್ನು ಬರ್ಕೊಂಡು ಆನ್ಸರ್ನ ಬರೀತಿರ್ತೀರ. ನಿಮಗೆ ಆನ್ಸರ್ ಗೊತ್ತಾಗ್ತಿಲ್ಲ ಇನ್ನೊಂದು ಮತ್ತೊಂದು ಅಂದರೂ ಕೂಡ ಎಲ್ಲ ಕ್ವಶನ್ ಅಂತೂ ಅಟೆಂಡ್ ಮಾಡಿ ಬನ್ನಿ, ಯಾವುದನ್ನು ಬಿಟ್ಟು ಬರೋಕ್ಕಂತ ಹೋಗಬೇಡಿ. ವಿದ್ಯಾರ್ಥಿಗಳು ಹೇಳ್ತಿರೋಂಥದ್ದು ಸುಮ್ಮನೆ ಕ್ವಶನ್ ನಂಬರ್ ಹಾಕೊಂಡು ಇವ್ಯಾಲ್ಯೂಯೇಟರ್ ನೋಡ್ತಿದ್ದಾರೆ ಅಂದರೆ ಇವ್ಯಾಲ್ಯೂಯೇಟರ್ ಅಲ್ಲ ಯಾರು ಇನ್ವಿಜಿಲೇಟರ್ ನೋಡ್ತಿದ್ದಾರೆ ಅಂದ್ಬಿಟ್ಟು ಸಮಯ ವ್ಯರ್ಥ ಮಾಡೋದಕ್ಕೋಸ್ಕರ ಕ್ವಶನ್ ನಂಬರ್ ಹಾಕಿ ಅಥವಾ ಯಾರು ನೋಡ್ತಿದ್ದಾರೆ ಹಾಗೆ ಅನ್ಕೊಂಡು ಸಮಯ ವ್ಯರ್ಥ ಮಾಡ್ಕೊಡಿ. ಎಲ್ಲ ಕ್ವಶನ್ ಅಟೆಂಡ್ ಮಾಡಿ, ನಿಮಗೆ ಏನು ಗೊತ್ತಿರುತ್ತೆ ಎಲ್ಲನೂ ಬರೆದು ಬಂದಿರಿ. ಸೊ ಆ ಸಂದರ್ಭ
ಸಂದರ್ಭದಲ್ಲಿ ನಿಮಗೆ ಮಾರ್ಕ್ಸ್ಗಳು ಇನ್ಕ್ರೀಸ್ ಆಗೋದಿರುತ್ತೆ ಮತ್ತು ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಇರುವಂಥ ಅಭ್ಯರ್ಥಿಗಳು ಪಾಸ್ ಅಂತೂ ಆಗುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಸುಮ್ಮನೆ ಯಾವುದನ್ನು ಬಿಟ್ಟು ಬರೋಕ್ಕಂತೂ ಹೋಗಬೇಡಿ ಅಭ್ಯರ್ಥಿಗಳಿಗೆ. ಮತ್ತು ಸ್ಕೋರ್ ಆಗಬೇಕು ಅನ್ನೋಂಥ ಅಭ್ಯರ್ಥಿಗಳು ಇವುಗಳನ್ನು ಫಾಲೋ ಮಾಡೋದ್ರ ಮುಖಾಂತರದಲ್ಲಿ ನೀವು ಬರ್ಕೊಂಬೋದೇ ಇರುತ್ತೆ ಮತ್ತು ಪ್ರಾಕ್ಟೀಸ್ ಕೂಡ ಮಾಡಬೇಕಿರುತ್ತೆ ಮೇಯ್ನಾಗಿ. ಸೊ 80 ಔಟ್ ಆಫ್ 80ನ ಈ ಒಂದು ಸ್ಕೀಮ್ ಆಫ್ ಎಲ್ಯುಷನ್ ಪ್ರಕಾರದಲ್ಲಿ ವ್ಯಾಲ್ಯೂಯೇಷನ್ ಎಲ್ಲ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಪ್ರಶ್ನೆಗಳಿಗೆ ಈ ಒಂದು ರೀತಿ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಉತ್ತರ ಬರೀಬೇಕಿರುತ್ತೆ. ಮತ್ತು ಚಿತ್ರಗಳು ಬರುವಂಥ ಸಂದರ್ಭದಲ್ಲಿ ಸರಿಯಾದ ರೀತಿ ಎಕ್ಸ್ಪ್ಲನೇಷನ್ ನೀವು ಕೊಟ್ಟಿರಬೇಕಿರುತ್ತೆ ಮತ್ತು ಅದು ಚಿತ್ರಗಳನ್ನಂತೂ ಬರೆದಿರಬೇಕಿರುತ್ತೆ. ಸರಿಯಾದ ರೀತಿ ಅದನ್ನಂತೂ ಬರೆದು ಪ್ರಾಕ್ಟೀಸ್ ಮಾಡಿರಿ. ಯಾಕಂದ್ರೆ ನಿಮ್ಮ ಟೀಚರ್ಸ್ಗಳು ಕೂಡ ಹೇಳಿರ್ತಾರೆ ಯಾವೊಂದು ಚಿತ್ರಗಳು ಕಂಪಲ್ಸರಿ ಬಂದೇ ಬರ್ತವೆ, ಯಾವುದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ನಾವು ಕೂಡ ವಿಡಿಯೋ ಮಾಡಿ ಕೂಡ ಮಾಹಿತಿನ ಕೂಡ ಕೊಟ್ಟಿದ್ವಿ ನಿಮಗೆ. ಅವುಗಳನ್ನು ಕೂಡ ಫಾಲೋ ಮಾಡಬಹುದಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.